ನೌಕರರ ಭವಿಷ್ಯ ನಿಧಿಯಲ್ಲಿ ಹಣ ಇಟ್ಟಿರುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ನಿಮ್ಮ ಪಿಎಫ್ ಖಾತೆಯಲ್ಲಿರತಕ್ಕಂತ ಹಣವನ್ನ ವಿತ್ಡ್ರಾ ಮಾಡಿಕೊಳ್ಳಲು ಅಪ್ಲೈ ಮಾಡಿದ್ರೆ ಆ ಪ್ರಾಸೆಸ್ ಇನ್ನು ವಾರಗಟ್ಟಲೆ ಹಿಡಿಯೋದಿಲ್ಲ. ಬದಲಾಗಿ ಕೇವಲ 3 ದಿನದಲ್ಲಿ ಪ್ರಾಸೆಸ್ ಮುಗಿದು ಅದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುವಂತ ಹೊಸ ಸೌಲಭ್ಯ ಇಂದಿನಿಂದ ಜಾರಿಯಾಗ್ತಾ ಇದೆ. ಹೌದು, ಪಿಎಫ್ನಲ್ಲಿ ಹಣ ಹಿಂಪಡೆಯುವಂತಹ ವಿಧಾನವನ್ನ ಮತ್ತಷ್ಟು ಸರಳೀಕರಣಗೊಳಿಸಲಾಗ್ತಾ ಇದೆ. 69% ಹಣವನ್ನ ವಿಲೇವಾರಿಯನ್ನ ತ್ವರಿತಗೊಳಿಸಲಾಗ್ತಾ ಇದೆ. ಇದರಲ್ಲಿ 1 ಲಕ್ಷ ರೂವರೆಗೆ ಹಣವನ್ನ ತೆಗೆದುಕೊಳ್ಳಲು ಅವಕಾಶ ಇದ್ದು ನಿಮ್ಮ ಅರ್ಜಿಗಳು 3 ದಿನದಲ್ಲಿ ಇತ್ಯರ್ಥಗೊಳಿಸಲು ನಿರ್ಧರಿಸಲಾಗಿದೆ. ಅಲ್ಲದೆ ಈ ಪಿಎಫ್ ಹಣವನ್ನ ಆಸ್ಪತ್ರೆಯ ಖರ್ಚು ವೆಚ್ಚಗಳಿಗಾಗಿ, ಮನೆ ಖರೀದಿಗಾಗಿ, ಮಕ್ಕಳ ವಿದ್ಯಾಭ್ಯಾಸದ ಖರ್ಚುಗಳಿಗಾಗಿ, ಮಕ್ಕಳ ಮದುವೆಗಳಿಗಾಗಿ ಹಾಗೆ ಪಿಎಫ್ ಹಣವನ್ನ ವಿತ್ಡ್ರಾ ಮಾಡಿಕೊಳ್ಳಬಹುದಾಗಿದ್ದು ಈ ಹಣ ಬೇಗನೆ ಸಿಗಲಿದೆಯಂತೆ. ಆದರೆ ಹಣವನ್ನ ಕ್ಲೈಮ್ ಮಾಡುವಾಗ ಚೆಕ್ ಬುಕ್ ಹಾಗೂ ಬ್ಯಾಂಕ್ ಪಾಸ್ಬುಕ್ಗಳನ್ನು ಪಿಎಫ್ನಲ್ಲಿ ಸಲ್ಲಿಸಬೇಕು. ಇನ್ನು ಕೆವೈಸಿ ಅಪ್ಡೇಟ್ ಮಾಡಿದವರು ಕ್ಲೈಮ್ಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂತಹ ಅರ್ಜಿಗಳು ಬೇಗನೆ ವಿಲೇವಾರಿ ಆಗಲಿದ್ದಂತೆ. ಇನ್ನು ಕ್ಲೈಮ್ನಲ್ಲಿ ಸಲ್ಲಿಸುವಂತಹ ಮೊದಲು ತಾವು ಎಷ್ಟು ಮೊತ್ತಕ್ಕೆ ಕ್ಲೈಮ್ ಸಲ್ಲಿಸಲು ಅರ್ಹರು ಎಂಬುದನ್ನು ಖಾತೆದಾರರು ತಿಳಿದುಕೊಳ್ಬೇಕಂತೆ. ಇದರ ಜೊತೆಗೆ ನಿಮ್ಮ ಖಾತೆಯಲ್ಲಿ ಆಗಿರತಕ್ಕಂತಹ ತಪ್ಪುಗಳನ್ನು ನೀವೇ ಆನ್ಲೈನ್ನಲ್ಲಿ ಸರಿಪಡಿಸಿಕೊಳ್ಳಲು ಕೂಡ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆಯಂತೆ. ಹೌದು, ನಿಮ್ಮ ಪಿಎಫ್ ಖಾತೆಯಲ್ಲಿ UAN ನಂಬರ್ ಇದ್ರೆ ಆ ನಂಬರ್ ಆಧಾರ್ ನಂಬರ್ಗೆ ಲಿಂಕ್ ಆಗಿದ್ರೆ ಅಂತಹ ಖಾತೆಗಳನ್ನು ಓಪನ್ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ತಿದ್ದುಪಡಿ ಮಾಡುವುದು ಹಾಗೂ ಕಾಲಕ್ಕೆ ತಕ್ಕಂತೆ ಹೊಸ ಮಾಹಿತಿಗಳನ್ನು ಹಾಕಿಕೊಳ್ಳಬಹುದಾಗಿದೆಯಂತೆ. ಅದಕ್ಕಾಗಿ ಪಿಎಫ್ ಕಚೇರಿಗೆ ಹೋಗುವಂತ ಅಗತ್ಯವಿಲ್ವಂತೆ. ಇನ್ನು ಸದ್ಯದಲ್ಲೇ ಗೂಗಲ್ ಪೇ, ಫೋನ್ ಪೇ ಹಾಗೂ ಇನ್ನು ಇತರ UPI ಪೇಮೆಂಟ್ ಆಪ್ಗಳ ಮೂಲಕ ಪಿಎಫ್ ಹಣವನ್ನು ವಿತ್ಡ್ರಾ ಮಾಡುವಂತಹ ಸೌಲಭ್ಯ ಬರಲಿದ್ದು UPI ಪೇಮೆಂಟ್ ಸಂಸ್ಥೆಗಳೊಂದಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಮಾತುಕತೆ ನಡೆಸ್ತಾ ಇದೆ. ಇದು ಯಶಸ್ವಿಯಾದರೆ ಸದ್ಯದಲ್ಲಿಯೇ ಅಂತಹ ಯೋಜನೆಯೊಂದು ಜಾರಿಗೊಳ್ಳಲಿದೆಯಂತೆ.